ಅಲ್ರಿ ಒಟ್ಟ ಇವತ್ತ ಹೊಟ್ಟಿಲಿ ಆದತ್ತ ಪಾಟ್ಲ ಆದತ್ತ ಮಕ್ಕಳ ಹಡದತ್ತ ಹೌದೌದು ಹಾಡದತ್ತ ಹೇಳ್ಯಾರಿಪ್ಪ ಹೇಂತಿಲ್ದ ಹೇಂತಿದಾರಲ್ಲ ಮತ್ತೆ ಹೇಂತಿ ಒಬ್ರು ಇಬ್ರು ಮಾಸ್ತರ ಒಂದು 100 ಮಂದಿ ಹಂಡ್ರದಾರ ಹೌದು 100 ಮಂದಿ ಯವನಾಸುರ ರಾಜಾಗ ಒಂದು 100 ಮಂದಿ ಹಂಡ್ರದಾರ 100 ಮಂದಿ ಹ್ಯಾಂಡ್ರದಾರ ಅಂದ್ರೆ ಹಡದಿರ್ಬೇಕ್ರಲ್ಲ ಸ್ಟೋರಿ ಹೇಳ ನಿನಗ ಸ್ಟೋರಿ ಏನ್ ಹೇಳ್ಬೇಡ್ರಿ ಅವ್ರು ಏನ್ ಮಾತಾಡ್ರ ಅಂತಟ್ಟ ಮಾತಾಡ್ರಿ ಏನ್ ಮಾತಾಡಕ್ಕ ಸ್ಟೋರಿ ಹೇಳಿದಾಗ ಅವ್ ತಿಳಿತೈತಿ ಹೌದಾ ಹಡದದಿ ಹಂಗ ಹಡದಾನ ಅನ್ನೋದು ಹೌದಲ್ಲ ಹೌದ್ರಲ್ಲ ನೋಡ್ ಮಾಸ್ತರ ನೀನ್ ಯವನಾಸುರ ರಾಜ ಹಡಿಬೇಕಾರ ಒಂದು ಕಾರಣ ಆಗೈತಿ ಹೆಂಗ್ ಕಾರಣ ಆಗೈತ್ರಿಪ್ಪ ಇಲ್ಲೇ ನೋಡ ಇದ್ರಾಗ ತಿಳ್ಕೊಬೇಕು ಅರ್ಥ ಮಾಡ್ಕೊಂಡಿ ನೀ ಶಾನ್ಯ ಇಲ್ಲಂದಿ ನಿನ್ನ ಓದಿ ಗಟ್ರ ಬಳಿಯಾಕ ಹಸ್ತನ್ ತೀರ್ದಾಗ ಮತ್ತ ಹಂಗ ಮಾಡೋದು ಬೇಡ ಹೌದಲ್ಲ ಮುನ್ಸಿಪಾಲಿಟಿಯಾಗ ನೌಕರಿಗೆ ತಗೊಳಂಗಲಿ ಇವ್ರನ್ನ ಮತ್ ಇಂಥವ್ರು ಶಾನ್ಯಾರ ಇದ್ರ ನೌಕರಿಗೆ ಹಂಗ ತಗೋತಾರು ನೋಡಾಕ ಕೆಟ್ಟ ಕಾಂತಾರ ಹೆಂಗ್ ತಗೋತಾರ ಹಂಗ ನೋಡು ಇನ್ನು ಯವನಾಸುರ ರಾಜಾಗ ಒಂದು 100 ಮಂದಿ ಹಂಡ್ರಿದ್ರ 100 ಮಂದಿ ಹ್ಯಾಂಡ್ರಿಪ್ಪ 100 ಮಂದಿ ಹಂಡ್ರಿದ್ರ 100 ಮಂದಿ ಜೋಡಿ ಬಾಳೆ ಮಾಡ್ತಿದ್ರಿ ಬಾಳೆ ಮಾಡ್ತಾರ ರಾಜ ಅಂದ್ರ ಎಂತಾವ ನಮ್ಮ ದೇಶಕ್ಕ ರಾಜ ಒಟ್ಟ ನಮ್ಮ ದೇಶಕ್ಕೆ ಇಡೀ ದೇಶಕ್ಕೆ ಒಬ್ಬ ರಾಜ ಹೌದಲ್ಲ ಹೌದು ಹಂಗ 100 ಮಂದಿ ಹಂಡ್ರೊಳಗ ಇವತ್ತಿನ ದಿವಸ ಒಬ್ರು ಹೆಂಡ್ರ ಹಡಿಲಿಲ್ಲ ಹೌದಲ್ಲ ಹೌದೌದು ಅವಾಗ ನೋಡಿ ಇವತ್ತೊಂದು 50 ಮಂದಿ ಹಡಿದಿರ ಒಂದು 50 ಮಂದಿರ ಹಡಿಬೇಕಾಗಿತ್ತು ಆಗ್ಬೇಕಾಯ್ತಲ್ರಿಪ್ಪ 50 ಮಂದಿ ಹಡಿದ್ರು ಇವತ್ತು 25 ಮಂದಿರ ಹಡಿಬೇಕಾಗಿತ್ತು 20 ಮಂದಿ ಹಡ್ಲಿಕ್ಕದ್ರ ರೀ ಕಡಿಗೆ ಒಬ್ಬರ ಹಡಿಬೇಕಾಗಿತ್ತಲ್ಲ ಏನು ಹಡಿಯಲಿಲ್ಲನ್ರಿ ಏನು ಹಡಿಲಿಕ್ಕಾಗಂತ ರಾಜ ಏನ್ ಮಾಡಿದ್ರಿಪ್ಪ ಕೂದಲು ಬೆಳ್ಳಗಾಗಿ ತೆಲಿಯಾನ ಕೂದಲು ಬೆಳಗಂಗಂತ ಏನಂದ ವಿಚಾರ ಮಾಡಿದ ಏನತ್ರಿ ಇನ್ನ 100 ಮಂದಿ ಹಂಡ್ರಿದ್ರು ನನಗ ಮುಂದ ರಾಜ್ಯಭಾರ ಮಾಡಕ್ ಮಕ್ಕಳಿಲ್ಲ ಏನೂ ಇಲ್ಲ ಹಿಂಗಾದ್ರ ನಾ ಇನ್ನ ಜನ್ಮ ಮಾಡುದು ಬೇಡ ಅಂತೇಳಿ ಅಡವಿ ಹರಿಯಾಣದಾಗ ಹೋಗಿಬಿಟ್ಟು ತಿರುಗಾಡ್ಕೋತ ಹೋಗಿಬಿಟ್ಟ ಒಟ್ಟ ಜೀವನನ ಸಾಕನ್ನ ಒಟ್ಟ ಸಂಚಾರ ಮಾಡ್ಕೋತ ಹೋಗ್ಬಿಟ್ಟ ಅನ್ರಿಪ್ಪ ಸಂಸಾರ ಜಂಜಾಟ್ನ ಬೇಡ ಅಂದ ಹೌದು ಅವಾಗ ಹಾದ ಹೋಗಿ ಹೋಗ್ದಾನ ಏನಾತ್ಮ ಕಾಡಿನಾಗ ಋಷಿ ಆಶ್ರಮಗಳಿದ್ದು ಒಂದ್ ಆಶ್ರಮಕ್ಕೆ ಹೋಗ್ಯಾನ್ರಿ ಅಲ್ಲಿ ಹೋಗಿ ಆ ಋಷಿಗಳು ಏನ್ ಮಾಡ್ರಿಪ್ಪ ಯವನಾಸುರ ರಾಜ ಬಂದನ ಅಂತೇಳಿ ಅವನ ಅಗದಿ ಸತ್ಕಾರ ಮಾಡಿ ಅವಂಗ ಅಗದಿ ಒಳ್ಳೆ ಒಟ್ಟ ಅಗದಿ ಮನಗಂಡ ವ್ಯವಸ್ಥೆ ಮಾಡ್ರು ಹೌದು ದೊಡ್ಡ ರಾಜ ಏನಂದ ಯಪ್ಪ ಯಾಕ ಬಂದದ ಅಂತ ಕೇಳ್ತಾನ ಋಷಿ ಹೌದಾ ಅವಾಗ ರಾಜ ಆತಾನ ಏನಂತಾನ ನೋಡು ಗುರುಗಳ ಇವತ್ತು ನನಗೊಂದು 100 ಮಂದಿ ಹಂಡ್ರದಾರ 100 ಮಂದಿ ಹಂಡ್ರದಾರ ಬಾಳೆ ಮಾಡಾಕ ತೆರೆದ ವಯಸ್ಸು ಮುಗಿತ್ತು ತೆಲಿಯಾಣ ಕೂದಲು ಬೆಳಗದು ಅಲ್ರಿಪ್ಪ ಮುಂದ ರಾಜ್ಯಭಾರ ಮಾಡಕ್ ಒಂದ್ ಗಂಡುನು ಇಲ್ಲ ಒಂದು ಹೆಣ್ಣು ಇಲ್ಲ ಹೆಂಗ ಮಾಡೋದಂದಾಗ ಒಂದು ಸಂತಾನ ಕೊಡುತ್ತ ಅದಕ್ಕಾಗಿ ಇವತ್ತ ಈ ಜೀವನನ ಸಾಕ ಈ ಸಂಸಾರನು ಸಾಕ ಎಲ್ಲರೂ ಹೋಗಿ ಪ್ರಾಣ ಕೊಡ್ಬೇಕಂತೇಳಿ ನಡೆದಾನೆ ಅಂದ ರಾಜಾರಿ ಅವಾಗ ಋಷಿ ಹೇಳ್ತಾನ ಏನ್ ಹೇಳ್ತಾನ್ರಿ ಮಾಸ್ತರ ಈಗ ರಾಜ ಹೇಳ್ತಾನ ರಾಜರ ನೀವು ಪ್ರಾಣ ಕೊಡುದು ಬೇಡ ಜೀವ ಕಳ್ಕೊಳ್ಳೋದು ಬೇಡ ಹೌದಾ ಇವತ್ತ ಪುತ್ರ ಕಾಮಿಷ್ಠ ಯಜ್ಞವನ್ನ ಹೂಡೋಣ ಆ ಯಜ್ಞವನ್ನ ಮಾಡೋಣ ಯಜ್ಞ ಮಾಡಿ ಅಲ್ಲಿ ಮಂತ್ರದ ನೀರನ್ನ ತೆಗೆದ ನಿಮಗ ಕೊಡ್ತೀವಿ ಆ ನೀರು ತಗೊಂಡ್ ಹೋಗಿ ನೀ ಯಾವ ಹೆಂಡ್ರ ಮೇಲೆ ಪ್ರೀತಿ ಇದೆಯಲ್ಲ ಅವಕಿ ಹೋಗಿ ಕುಡಸು ಆಕಿ ಇವತ್ತಿನ ದಿವಸ ಹೆಣ್ಣು ಮಗಳ ಗರ್ಭಿಣಿ ಅಕ್ಕಾಳ ಅಂದಾಗ ಏನಾಕೈತ್ರಿಪ್ಪ ರಾಜ ಸಂತೋಷ ಆದ ಹಣ್ಣಂಗೆ ಆಶ್ರಮದಾಗ ಊಟ ಮಾಡಿದ ಕುತ್ತಿಗೆ ಬರಂಗ ಊಟ ಮಾಡಿದ ಇಂತ ಕಟ್ಟಿ ಮೇಲೆ ಮಣಕೊಂದ ಹೌದು ಅವ್ರ ಋಷಿಗಳು ಏನತ್ತ ತನ್ನ ಪೂಜೆ ಪುನಸ್ಕಾರ ಎಲ್ಲಾ ಮುಗಿಸ್ಕೊಂಡ್ರು ತಮ್ಮ ಸ್ಥಾನಕ್ಕೆ ಅವ್ರು ಹೋಗ್ಯಾರ್ರಿ ನೀರು ಮಂತಿಸಿದ ನೀರಿನ ಹೆಂಗ ಮಾಡೋಣ ಅಂತ ಹೇಳಿ ರಾಜ ನೆಬಸಾಕ್ ಹೋದ್ರು ಈ ರಾಜ ನಿದ್ದಿಗೆ ಎಬಸೋದು ಬೇಡ ಅಂತ ಹೇಳಿ ಅವನ ತೆಲಿಬಿಂಗ್ ಇಟ್ರಲ್ಲಿ ಅವ ನೀರನ್ನ ತಗೊಂಡು ಹೋಗ್ಲಿ ಇಟ್ಟಾರು ಅವ್ರು ಹೋಗಿ ತಮ್ಮ ಆಶ್ರಮದಾಗ ಮಕ್ಕೊಂಡ್ರು ಇವ್ರು ರಾತ್ರಿ ಮಣಗಣ ತಿಂದಿದ್ದ ಹಣ್ಣಂಗಿವೆ ಹೌದು ಕುತ್ತಿ ಬಾಯಂಗ ತಿಂದಿದ್ದ ನೀರಾಡಿಕೆ ಅದು ಆ ಕಾಡಿ ನೋಡ್ದ ತಿರುಗಿ ನೋಡುದು ತೆಲಿಬಿಂಗ್ ಒಂದ್ ದೊಡ್ಡ ಚೆಂಬಿಗಾಗ ನೀರನಿದ್ದು ಯಾರೋ ಅವ್ರಿಗೆ ಪುಣ್ಯ ಹತ್ತಲಿ ಚಲೋ ಮಾಡ್ಯಾರ ನೀರ್ ಇಟ್ಟಾರ ಅಂತ ಹೇಳಿ ಎಬ್ಬಿಸಿ ಬಡ್ದಾನ್ರಿ ಎತ್ತಿ ಬಡ್ತಾನ ಬಡದ ಹರ್ಯಾಗದ್ದ ರಾಜ ಹೋಗಿ ಋಷಿನ್ ಕೇಳ್ತಾನ ಏನ್ ಕೇಳ್ತಾನ್ರಿ ಎಲ್ಲಿದಾವ್ ನಿಮ್ಮ ಮಂತ್ರದ ನೀರ್ ಅಂದ ಯಪ್ಪ ರಾಜ ನೀನು ತೆಲಿಬಿಂಗ್ ಇಟ್ಟಿದ್ಯೋ ಅಂದಾಗ ರಾಜ ಅಂದ ಯಪ್ಪ ಎಲ್ಲ ನಾನ ಕುಡ್ದ ನೀವು ಅಂದ ಆತದಂದ ಅವಾಗ ಯವನಾಸುರ ರಾಜ ಹಡಿಬೇಕಾತ ಹಂಗ ಹಡ್ದಾನಂದ್ರ ಹಡಿ ಜಾಗ ಕಡದಿಲ್ಲ ಮಾಸ್ತರ ಅವನ ಬಲಗಡಿ ಡೊಕ್ಕೊಂದ ಜಾಡಿಸಿ ಒದ್ದ ಎಲು ಮುರಿದಾರ ಗಂಡ ಕೂಸು ಹುಟ್ಟೈತಿ ಗಂಡ ಕೂಸಿನ ತಗದಾರ ಏನಾದ್ರು ಗಂಡಿಗೆ ಗಂಡ ಮಕ್ಕಳಿಗೆ ಒಂದ್ ಎಲು ಬಲಗಡಿ ದಿನಾದ್ರೂ ಕಡಿಮೆ ಐತಿ ನಿಮ್ಮನ್ನ ಓದ ಸ್ಕ್ಯಾನ್ ಏನ್ ಎದ್ರಾಗ ದವಾಖಾನೆ ಸ್ಕ್ಯಾನ್ ಮಾಡ್ಸನು ಕೈಯಾಡ್ಸಿ ನೋಡ್ಕೊಳತ್ತಿರ್ಬೇಕು ನೋಡಿ ಎಲ್ಲಿ ಕೂತಾನ ಮತ್ತ ಹೇಳು ಹಿಂಗ ತಿಳಿವಂಗ ಹೌದಲ್ಲ ಹಿಂಗ ಯವನಾಸುರ ರಾಜ ಮತ್ತ ತಾನ ಹಡ್ದಾನ ತಂದಿ ಒಟ್ಟ ಹೆಣ್ಣಿನ ಸಂಪರ್ಕ ಇಲ್ಲ ಅಂದಿ ಅವ್ರ ಋಷಿಗಳು ಹೇಳ್ರಲ್ಲ ತಾನ ಹಡ್ದ ತಂದು ಕೊಡ್ರಲ್ಲ ಮಂತ್ಸಿದ ನೀರನ ನಿನ್ನ ಹೆಂಡ್ರಿಗೆ ಯಾವ ಹೆಂಡತಿ ಮೇಲೆ ಪ್ರೀತಿ
ಕೋಡ್ ಅವ್ರ ಗರ್ಭಿಣಿ ಅಕ್ಕಾರ ಮಕ್ಕಳ ಹಿಡಿತಾರ ಅಂದಾಗ ಹೌದು ಮತ್ತ ಅವ್ರ ನೀರು ಕುಡಿದು ಹೊಟ್ಟಿಲಿ ಆಗೋದಾರ ಮತ್ತ ನೀ ಅಂತ ಗಂಡಸು ನೀ ಅಂತ ಗಂಡಸು ಮಾಸ್ತರ ಅಡೇ ಪಕ್ಕ ಗಂಡಸುನು ಅಲ್ಲ ಇವ ಈ ಕಡೆ ಇದೂನು ಅಲ್ಲ ಯಾಕಂದ್ರ ಆಶಾ ಕ್ರಾಸ ನಿಂತಿರ್ತಾರಲ್ಲ ಅರ್ಥ ಅನಾರ್ಥ ಆಗ್ಬಾರ್ದು ಹೌದ ಮಾಸ್ತರ ಹಾ. ಇದ್ದಟ್ಟೊಬ್ರು ಹಾ ಯಾಕ ಇಲ್ಲ ಅವ್ರು ಮಾತಾಡಿದ ವಿಷಯ ಐತಿ ಬಿಡಪ್ಪ ನಾವೇನೇನೇನು ಭಾಳ ಮಾತಾಡಿದ್ವು ಇರ್ಲಿ ಇರ್ಲಿ ಸಣ್ಣ ಹೋಲಿ ಹಾರಿ ಮಂಟಲ್ಲ ಗೆಳೆಯ ನನ್ನ ಪಾರಿವ್ಯಾಳ ಹುಡುಗ ನನ್ನ ಪಾರಿವ್ಯಾಳ ಹಗಲು ಕನಸಿನ್ಯಾಗ ಬಂದ ಕಾಡತಾಳ ರಾತ್ರಿ ಹಗಲು ಕನಸಿನ್ಯಾಗ ಬಂದ ಕಾಡತಾಳ ಏನಂತ ಹಾಡ ಹಾಡಿದ ಹುಡುಗ ತಿಳಿತಾನೆನ್ನ ಬಣ್ಣ ಕೈಯಾರ ತಿಳಿತಾನೆನ್ನ ಬಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಹೆಣ್ಣಿನದಿಂದ ಹೆಣ್ಣ ತಾಯಿ ಹುಟ್ಟಿಸಿ ಬಿಟ್ಟೆ ನಾನ ಹೆಣ್ಣಿನ ಹಿಂದಿನ ತಾಯಿ ಹುಟ್ಟಿಸಿ ಬಿಟ್ಟೇನ ಸೃಷ್ಟಿ ಅಂದರ ನಾನ ಅಣ್ಣ ಇಲ್ಲದ ಆಗಿಲ್ಲ ಏನೇಣ ಶ್ರೇಷ್ಠಿ ಅಂದರ ನಾನ ನನ್ನಿಂದ ಆಗಿಲ್ಲ ಏನೇನ 24 ಮಂದಿ ಹುಟ್ಟಿ ಬಂದರ ಇವರಿಲ್ಲದ ಕೂಣ ಕರೆ ಕರೆ ಇವರಿಲ್ಲದ ಕೋನ ಅವರಂಗ ಬಾಯಿ ಮಾಡಿದರ ತಿರುಗಿಸಿ ಬಿಟ್ಟೇನ ಅವರಂಗ ಬಡಾಯಿ ಮಾಡಿದ ತಿರುಗಿಸಿ ಬಿಟ್ಟೇನ ಏನಂತ ಹಾಡೋದು ಹುಡುಗ ತಿಳಿತಾನೆನ್ನ ಬಣ್ಣ ಇವತ್ತು ತಿಳಿತಾನೆನ್ನ ಬಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಹೆಣ್ಣಿನದಿಂದ ಹೆಣ್ಣ ನಾನು ಹುಟ್ಟಿಸಿ ಬಿಟ್ಟೇಣ ಹೆಣ್ಣಿಂದ ನಾನು ಹುಟ್ಟಿಸಿ ಬಿಟ್ಟೇನ ಸೃಷ್ಟಿ ಅಂದರ ನಾನ ನನ್ನಿಂದ ಆಗಿದಾರೋ ಜನನ ಸೃಷ್ಟಿ ಅದರ ನಾನ ನನ್ನಿಂದ ಆಗ್ಯಾರ ಜನನ 24 ಮಂದಿ ಹುಟ್ಟಿ ಬಂದರು ಇವರೆಲ್ಲದ ಕೂಣ ಕರೆ ಕರೆ ಇವರೆಲ್ಲದ ಕೋಲ ಬಲ್ಲವರ ಬಡಾಯಿ ಮಾಡಿದಾರ ತಿರುಗಿಸಿ ಬಿಟ್ಟೇಣ ಬಲ್ಲವರಂಗ ಬಡಾಯಿ ಬಾಳ ತಿರುಗಿಸಿ ಬಿಟ್ಟೇನ ಏನಂತ ಹಾಡಿದ ಹುಡುಗ ತಿಳಿತಾನೆ ಅನ್ನ ಬಣ್ಣ ಏವದ ತಿಳಿತಾನೆ ಅನ್ನ ಬಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಬಂಡಿಗಾನಿ ನನ್ನ ಸ್ಥಾನ ಅದೇ ಆಯಿ ಎಲ್ಲ ಮುಗ ಮಾಡಿ ವಂದನ ಮಡಿಗಣಿ ನನ್ನ ಸ್ಥಾನ ತಾಯಿ ಎಲ್ಲಂಗ ಮಾಡಿ ನಂದನ ಇಟ್ನಾಳ ತಮ್ಮಣ್ಣ ಪದಗಳ ಮಾಡಿದಾನು ಹಸನ ಇದ್ದಾಳ ತಮ್ಮನ್ನ ಪದಗಳ ಮಾಡಿದಾನು ಅಸಲ ಕೂಡಿದ ಸಬಲಾಗ ಲಕ್ಕನ್ನ ಹಾಡಿ ಹೇಳತಾನೋ ಇನ್ನ ಸಬಲಾಗ ಹೇಳುತ್ತಾನೋ ಇಂದ ಅಲ್ಲಿ ಬಂದಲ್ಲಿ ತಾಯಿಯ ಪದರ ಇರಲಿ ನನ್ನ ಮ್ಯಾನ ಹೊರಲಿ ಬಂದಲ್ಲಿ ತಾಯಿಯ ನಗರ ಇರಲಿ ನಮ್ಮ ಮ್ಯಾಲ ಏನಂತ ಹಾಡ ಹಾಡಿದ ಹುಡುಗ ತಿಳಿತಾನೆನ್ನ ಬಣ್ಣ ಏವತ್ತ ತಿಳಿತಾನೆನ್ನ ಬಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಹುಡುಗಿಯ ಕಾಲಗ ಹುಡುಗ ಇವನು ಆಗಿದಾನು ಸಣ್ಣ ಬಣಿಗಾನಿ ನನ್ನ ತಾನ ಎಲ್ಲಮ್ಮ ದೇವಿಯ ಧ್ಯಾನ ಬಂಡಿಗಾಣಿ ನನ್ನ ಸ್ಥಾನ ಯಾವತ್ತು ಎಲ್ಲಮ್ಮನ ಧ್ಯಾನ ಇಟ್ನಾಳ ತಮ್ಮನ್ನ
ಪದಗಳ ಮಾಡಿದಾನು ಹಸನ ಏ ಮಾಸ್ತರ ತಮ್ಮನ್ನ ಪದಗಳ ಮಾಡಿದಾನು ಅಸಲ ಕೂಡಿದ ಸಮದಾಗ ಕುಣಿದಾಡಿ ಹಾಡಂತ ಹೇಳೋಣ ಹಿಂಗಣ್ಣ ಇವತ್ತ ಹೇಳಂದ ಸಭದಾಗ ಅಲ್ಲಿ ಬಂದಲ್ಲಿ ಅವತ್ತು ತಾಯಿ ಇರಲಿ ನಿನ್ನ ಕರುಣ ಅದಲ್ಲಿ ಬಂದಲ್ಲಿ ಯಾವತ್ತು ತಾಯಿ ಇರಲಿ ನಿನ್ನ ಕರುಣ ಏನಂತ ಹಾಡು ಹಾಡಿದ ಹುಡುಗ ತಿಳಿತಾನೆನ್ನ ಬಣ್ಣ ಇವತ್ತು ತಿಳಿತಾನೆನ್ನ ಬಣ್ಣ ಹುಡುಗಿಯ ಕಾಲಗ ಹುಡುಗ ನೀನು ಆಗಿದಾನು ಚನ್ನ ಹುಡುಗಿಯ ಚಿಂತೆಯ ಹುಡುಗ ನೀನು ಆಗಿದಾನು ಸಣ್ಣ